ಫ್ರೀ ಕಿಟ್ ಯಾರಿಗಾದ್ರೂ ಬೇಕು ಅಂತಂದರೆ ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಹೇಳೋಂಥ ನಂಬರ್ನ ವಿಡಿಯೋದಲ್ಲಿ ಕಾಮೆಂಟ್ ಆಗಿ ಮೆನ್ಷನ್ ಮಾಡಿ. ಆ್ಯಂಡ್ ಸೊ ವಿಡಿಯೋ ಸ್ಟಾರ್ಟ್ ಮಾಡಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತೊಂದು ಹೊಸ ಕಿಟ್ ಅನೌನ್ಸ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿಕೊಂಡು ನೀವು ಆರ್ಡರ್ ಹಾಕ್ಬೋದು. ಇದಕ್ಕೆ ಸೇಮ್ ಪ್ರೈಸ್ ಇರುತ್ತೆ. ಕಿಟ್ಟಲ್ಲಿ ಯಾವುದೇ ರೀತಿ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇಲ್ಲ, ಸೇಮ್ ಪ್ರೈಸ್ ಇರುತ್ತೆ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಓಕೆ, ಸೊ ಇವತ್ತು ನಾನು ಲಾಸ್ಟ್ ಟೈಮ್ ಪಿಂಕ್ ಕಲರ್ ನಿಮಗೆ ಹೇಳಿದ್ದೆ. ಪಿಂಕ್ ಕಲರ್ಗೆ ಸುಮಾರು ಜನರಿಗೆ ಆರ್ಡರ್ ಬರ್ತಾ ಇತ್ತು. ಇದ್ರ ಮತ್ತೆ ನಾವು ರೀಸ್ಟಾಕ್ ಮಾಡಿದ್ವಿ ಅಂತ ಹೇಳಿದ್ವಿ. ಯಾರಿಗೆಲ್ಲ ಬೇಕಂತ ಅಂತ ಇದ್ರಿ, ಇನ್ನು ಸ್ಟಾಕಲ್ಲಿ ಇದೆ ಆ್ಯಕ್ಚುಲಿ. ಸೊ ನಿಮಗೆ ಬೇಕು ಅಂತಂದರೆ ನೀವು ಇದಕ್ಕೆ ಆರ್ಡರ್ನ ಹಾಕ್ಬೋದು. ಆ್ಯಂಡ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಇದು ಉದ್ದಕ್ಕೆ ಅಗಲಕ್ಕೆ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಜಾಸ್ತಿ ಇರುತ್ತೆ. ಒಂದು ಕಿಟ್ ತರಿಸಿದ್ರೆ ನೀವು ಸುಮಾರು ಬ್ಯಾಗ್ಸು ಪೌಚಸ್ಗಳನ್ನ ರೆಡಿ ಮಾಡ್ಕೋಬೋದು. ಓಕೆ, ಸೊ ಇದ್ರದ್ದು ಪ್ರಿಂಟ್ ಎಕ್ಸಾಕ್ಟ್ಲಿ ಏನಿದೆ ಅಂತ ನಾನು ಇಲ್ಲಿ ವಿಡಿಯೋ ಹಾಕ್ತೀನಿ ಅಥವಾ ಫೋಟೋ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಇವತ್ತು ಫ್ರೀ ಕಿಟ್ ಯಾರ್ಯಾರು ನೋಡಬೇಕಂತ ಅಂತ ಇದ್ರಿ ಪ್ಲೀಸ್ ವಿಡಿಯೋ ಕಂಪ್ಲೀಟ್ ನೋಡಿ. ವಿಡಿಯೋದಲ್ಲಿ ಒಂದು ನಂಬರ್ ಹೇಳ್ತೀನಿ, ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಇದು ಇವತ್ತು ಹೊಸ ಕಿಟ್ ಆ್ಯಕ್ಚುಲಿ ಅನೌನ್ಸ್ ಮಾಡಿದ್ವಿ. ಗ್ರೀನ್ ಕಲರ್ದು, ತುಂಬಾ ಲೈಟ್ ಗ್ರೀನ್ ಕಲರ್ ಇದೆ. ಇದು ಎಕ್ಸಾಕ್ಟ್ಲಿ ಏನು ಕಲರ್ ಇದೆ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ಫೋಟೋ ಹಾಕ್ತೀನಿ. ಸೊ ಅದು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾರಿಗೆಲ್ಲ ಬೇಕಿದ್ದು ಸ್ಟಾಕಲ್ಲಿ ನಾನು ತರಿಸಿದ್ದೀನಿ ಸುಮಾರು. ಸೊ ನನಗೂ ಕೂಡ ಬೇಕಾಗಿತ್ತು. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇವತ್ತೇ ಆರ್ಡರ್ ಹಾಕಿ. ಸೇಮ್ ಪ್ರೈಸೇ ಇರುತ್ತೆ, ಯಾವ ರೀತಿ ಪಿಂಕ್ ಕಿಟ್ಟಿಗೆ ಇರುತ್ತೆ. ಯಾವುದೇ ರೀತಿ ಪ್ರೈಸಲ್ಲಿ ಅಪ್ ಆ್ಯಂಡ್ ಡೌನ್ ಇರೋದಿಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಬೇಕು ಅಫೋರ್ಡೆಬಲ್ಲು ಮತ್ತು ಮನೆಯಿಂದ ಏನಾದರೂ ಕೆಲಸ ಮಾಡ್ತೀವಿ ಅಂತ ಅನ್ನೋರಿಗೆ ಸೊ ಡೆಫಿನೆಟ್ಲಿ ಇದನ್ನು ನೀವು ತರಿಸ್ಬೋದು. ಇದರಿಂದ ಏನೇನು ಹೊಲಿಬೋದು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಇದರಿಂದ ಬ್ಯಾಗ್ಸ್ ಹೊಲಿಬೋದು, ಪೌಚಸ್ ಹೊಲಿಬೋದು, ಮತ್ತು ಪಿಲ್ಲೋ ಕವರ್ಸ್ ಹೊಲಿಬೋದು, ಮತ್ತು ನೀವು ಇದನ್ನು ಹೊಲಿಬೋದು, ಅಂದರೆ ಫ್ರಿಜ್ ಕವರ್ ಎಲ್ಲ ಹೊಲಿಬೋದು, ಮತ್ತು ನೀವು ಏನದು ಸ್ಟೋರೇಜ್ ಬ್ಯಾಗ್ ಹೊಲಿಬೋದು. ಇದನ್ನು ಕೂಡ ನೀವು ಇವಾಗ ಲಾಂಡ್ರಿ ಬ್ಯಾಗ್ ಅಂತ ಹೇಳ್ತೀವಿ, ಅದನ್ನು ನೀವು ಹೊಲಿಬೋದು. ಸುಮಾರು ಮಲ್ಟಿಪಲ್ ಸಣ್ಣ ಸಣ್ಣ ಪರ್ಸ್ಗಳು ಬರುತ್ತೆ, ಕಾಯಿನ್ ಪೌಚಸ್ಗಳಾಯಿತು, ಕಾಯಿನ್ ಪರ್ಸ್ಗಳಾಯಿತು, ಅವುಗಳನ್ನೆಲ್ಲ ನೀವು ಹೊಲಿಬೋದು ಇದರಿಂದ. ಓಕೆ, ಸೊ ಅದೇ ಹೊಲಿಬೇಕಂತ ಏನಿಲ್ಲ, ಬೇಕಾದ ಹೊಲಿಬೋದು ನೀವು ಇದರಿಂದ. ಆ್ಯಂಡ್ ಪ್ರಿಂಟ್ ತುಂಬ ಚೆನ್ನಾಗಿದೆ, ಹೀಗಾಗಿ ನಾನು ಇದನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಇದು ಸ್ಟಾಕಲ್ಲಿ ಇಟ್ಟಿದ್ದೀನಿ. ಇವಾಗ ಯಾರಿಗೆಲ್ಲ ಬೇಕು ಆರ್ಡರ್ ಹಾಕಿ ಬೇಗನೆ. ಓಕೆ, ಯಾಕಂದರೆ ಕೆಲವು ಟೈಮ್ ಹೇಗಾಗುತ್ತೆ ಅಂದರೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ಸೊ ಮತ್ತೆ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ನಾವು ಕೆಲವೇ ಕಿಟ್ ಅನೌನ್ಸ್ ಮಾಡಿದ್ದೀವಿ. ಸಪೋಸ್ ಮತ್ತೆ ನಿಮ್ಗೆ ಏನಾದರೂ ಬೇಕು, ಸಪೋಸ್ ಕಿಟ್ ಇಲ್ಲ ಅಂದರೆ ಮತ್ತೆ ವೇಟ್ ಮಾಡಬೇಕು. ನೆಕ್ಸ್ಟ್ ವೀಕು ಅಥವಾ ನೆಕ್ಸ್ಟ್ ಮಂತ್ವರೆಗೂ ವೇಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಈ ಕಿಟ್ಟಲ್ಲಿ ಏನು ಕೊಡ್ತಾ ಇದ್ದೀವಿ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರೈಸ್ ಸೇಮ್ ಇರುತ್ತೆ, ಯಾವ ರೀತಿ ಪಿಂಕ್ ಕಿಟ್ ಇರುತ್ತೆ ಅದೇ ಪ್ರೈಸ್ ಇರುತ್ತೆ. ಆ್ಯಂಡ್ ಇದರದ್ದು ಕೂಡ ಮೇನ್ ಮುಖ್ಯವಾಗಿ ನಾವು ನಿಮಗೆ ಹ್ಯಾಂಡಲ್ಸ್ಗಳು ಮಾಡೋದಕ್ಕೋಸ್ಕರ ಈ ರೀತಿ ಫ್ಯಾಬ್ರಿಕ್ ಕೊಡ್ತಾ ಇದ್ದೀವಿ, ಪಿಂಕ್ ಕಲರ್ದು. ಸೊ ಇದು ನಿಮಗೆ ಈ ಒಂದು ಫ್ಯಾಬ್ರಿಕಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದ್ರದ್ದು ಕಟ್ ಪೀಸ್ ಕೊಡ್ತಾ ಇದ್ದೀವಿ ನಾವು. ಸಿಂಪ್ಲಿ ನೀವೇನು ಮಾಡಬೇಕಂತಂದರೆ ಇದ್ರದ್ದು ಏನು ಫ್ಯಾಬ್ರಿಕ್ ಇರುತ್ತೆ ನೋಡಿ, ಈ ಫ್ಯಾಬ್ರಿಕ್ ಏನಿರುತ್ತೆ ಇದರಲ್ಲಿ ನೀವೇನು ಮಾಡ್ಬೇಕಂದ್ರೆ ಈ ಜಸ್ಟ್ ಹ್ಯಾಂಡಲ್ ಇರುತ್ತಲ್ವ, ಪರ್ಸು, ಬ್ಯಾಗ್, ಇದು ವ್ಯಾನಿಟಿ ಬ್ಯಾಗಿಗೆಲ್ಲ. ಸೊ ಇದನ್ನು ನೀವು ಈಸಿಲಿ ಏನು ಮಾಡ್ಬೋದು ಅಂದರೆ ಹ್ಯಾಂಡಲ್ ಮಾಡ್ಕೋಬೋದು. ತುಂಬ ಜಾಸ್ತಿ ಬೇಕಾಗಲ್ಲ, ಇದು ತುಂಬ ಕಡಿಮೆ ಬೇಕಾಗುತ್ತೆ, ನೀವು ಹ್ಯಾಂಡಲ್ಸ್ ಎಲ್ಲ ಮಾಡ್ಬೋದು. ಇದ್ರದ್ದು ಕೂಡ ಕಟ್ ಪೀಸ್ ನಾವು ಕೊಟ್ಟಿರ್ತೀವಿ ಈ ಕಿಟ್ಟಲ್ಲಿ. ಓಕೆ, ಆ್ಯಂಡ್ ಇದಂತೂ ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ, ಜಿಪ್ ಕೊಡ್ತಾ ಇದ್ದೀವಿ. ಸೊ ಜಿಪ್ ಕೊಡ್ತಾ ಇದ್ದೀವಿ, ಈ ರೀತಿ ಬ್ಲ್ಯಾಕ್ ಜಿಪ್ ಕೊಡ್ತಾ ಇದ್ದೀವಿ. ಬ್ಲ್ಯಾಕ್ ಜಿಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದ್ರ ಜೊತೆಗೆ ಡೀಸೆಂಟಾಗಿ ಕಾಣಿಸುತ್ತೆ. 4 ಮೀಟರ್ ಜಿಪ್ ಕೊಡ್ತಾ ಇದ್ದೀವಿ, ಒಳ್ಳೆ ಕ್ವಾಲಿಟಿ ಇರುತ್ತೆ ಜಿಪ್ಪು. ಆ್ಯಂಡ್ ಇದಂತೂ ಕೂಡ ನಿಮಗೆ ರೆಡಿಮೇಡ್ ಹ್ಯಾಂಡಲ್ ಕೂಡ ಕೊಡ್ತಾ ಇದ್ದೀವಿ ನಾವಿಲ್ಲಿ. ಸೊ ರೆಡಿಮೇಡ್ ಹ್ಯಾಂಡಲ್ಸ್ಗಳು ಕೊಡ್ತಾ ಇದ್ದೀವಿ, ಈ ರೀತಿ ಇರುತ್ತೆ ಇದು. ಓಕೆ, ಸೊ ಇದು ನಿಮಗೆ 2 ಮೀಟ್ರ್ ಕೊಡ್ತಾ ಇರ್ತೀವಿ, 1 ಮೀಟ್ರ್ ಕೊಡ್ತಾ ಇರ್ತೀವಿ. ಬಟ್ ಎಕ್ಸಾಕ್ಟ್ಲಿ ನಾವು ಎಷ್ಟು ಕೊಡ್ತಾ ಇದ್ದೀವಿ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲೀಸ್ಟು ನೋಡ್ಕೊಳ್ಳಿ, ಯಾರಿಗೆಲ್ಲ ಬೇಕು ಅಂತಂದರೆ ಈ ಕಿಟ್ ನೀವು ಆರ್ಡರ್ ಮಾಡ್ಬೋದು. ಇದರಲ್ಲಿ ನಿಮ್ಮದು ಚಾಯ್ಸ್ ಬೇಕಂದರೆ ನೀವು ಚಾಯ್ಸ್ ಮಾಡ್ಕೋಬೋದು. 2 ಕಲರ್ ಅವೈಲೇಬಲ್ ಇದೆ, ಒಂದು ಪಿಂಕು, ಒಂದು ಬ್ಲ್ಯಾಕ್. ಸೊ 2 ಕೂಡ ಮ್ಯಾಚ್ ಆಗುತ್ತೆ ಅದಕ್ಕೆ. ಓಕೆ, ಸೊ ಇದು ಏನಿಲ್ಲ, ಜಸ್ಟ್ ಏನಂತಂದರೆ ನೀವು ಇದನ್ನು ಯೂಸ್ ಡೈರೆಕ್ಟ್ ಮಾಡ್ಬೋದು. ಸೊ ಇದನ್ನು ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಸಿಂಪ್ಲಿ ನೀವೇನು ಮಾಡಬೇಕಾಗಿಲ್ಲ, ಹೊಲಿಗೆ ಮಷೀನಲ್ಲಿ ಇಂದ ಜಸ್ಟ್ ಅಟ್ಯಾಚ್ ಮಾಡೋಕ್ಕಂದ್ರೆ ಬ್ಯಾಗಲ್ಲಿ ನಾವು ಎಲ್ಲಿ ಹ್ಯಾಂಡಲ್ ಅಂತ ಹಾಕ್ಬೇಕಂತ ಅಂದ್ಕೊಂಡಿದ್ರೆ ಈ ಪಟ್ಟಿ ಹಾಕಿದರೆ ಸಾಕು. ಇದು ಆಟೋಮೆಟಿಕ್ಲಿ ಇದು ಆ್ಯಕ್ಚುಲಿ ಹ್ಯಾಂಡಲ್ ಕೆಲಸನೇ ಮಾಡುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇದು ಯಾವುದು ಕಲರ್ ಬೇಕಂದ್ರೆ ನೀವು ಕಿಟ್ಟಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಅದೇ ಆ್ಯಸ್ ಯೂಸಲ್ ನಾವು ಕೊಡ್ತಾ ಇರೋಂಥದ್ದು ಪಿಂಕ್ ಅಥವಾ ಬ್ಲ್ಯಾಕ್ ಯಾವುದಾದ್ರೂ ಒಂದನ್ನ ಕೊಡ್ತೀವಿ ರ್ಯಾಂಡಮ್ಲಿ. ಇಲ್ಲಪ್ಪ ನಾವು ಪರ್ಟಿಕ್ಯುಲರ್ ಕಲರೇ ಬೇಕು ಅಂತಂದರೆ ನೀವು ಇದರಲ್ಲಿ ಚೂಸ್ ಮಾಡ್ಕೋಬೋದು, ಪಿಂಕ್ ಆರ್ ಬ್ಲ್ಯಾಕ್. ಓಕೆ, ಸೊ ಈ ಕಿಟ್ಟಲ್ಲಿ ನಿಮ್ಗೆ ಬರುತ್ತೆ. ಆ್ಯಂಡ್ ಇದನ್ನು ಕೂಡ ಸೊ ಬ್ಲ್ಯಾಕ್ ಕಲರ್ದು ಅಸ್ತರ ಕೂಡ ಕೊಡ್ತಾ ಇದ್ದೀವಿ. ಸೊ ಈಸಿಲಿ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಕೋಬೋದು. ವಾಟರ್ ಪ್ರೂಫ್ ಬ್ಯಾಗು, ಪರ್ಸು, ಕಾಯಿನ್ ಪೌಚು ಬೇಕಾದ ಮಾಡ್ಬೋದು. ಇದರಿಂದ ಐಟಮ್ಸ್ ಮಾಡ್ಬೋದು. ನಾನು ಹೇಳ್ತೀನಿ, ಪಿಲ್ಲೋ ಕವರ್ಸ್ ಹೊಲಿಬೋದು, ಲಾಂಡ್ರಿ ಬ್ಯಾಗ್ಸ್ ಹೊಲಿಬೋದು, ಸೊ ಫ್ರಿಜ್ ಕವರ್ಸ್ ಹೊಲಿಬೋದು, ಸುಮಾರು ಹೊಲಿಬೋದು ಐಟಮ್ಸ್ಗಳು ಇದರಿಂದ. ಆ್ಯಂಡ್ ನಾರ್ಮಲ್ ಮಷೀನಿಂದ ನೀವು ಇದನ್ನ ಸ್ಟಿಚ್ ಮಾಡ್ಬೋದು. ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ಈ ಕಿಟ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಎಲ್ಲರೂ ಕೂಡ ಟ್ರೈ ಮಾಡಲಿ. ಅವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದರೆ ನಂತರ ನಿಮಗೆ ಹೋಲ್ಸೇಲಲ್ಲಿ ಈ ಎಲ್ಲ ಮಟೀರಿಯಲ್ ನಮ್ಮ ಕಡೆ ಸಿಗುತ್ತೆ. ಬಟ್ ಅದು 1-2 ಪೀಸ್ ತರಿಸಿದ್ರೆ ಹೋಲ್ಸೇಲ್ ರೇಟಲ್ಲಿ ಸಿಗೋದಿಲ್ಲ. ಸೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಹೋಲ್ಸೇಲ್ ರೇಟಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಇವೆಲ್ಲ ಸಿಗುತ್ತೆ. ಓಕೆ, ಸೊ ಇದನ್ನು ನೋಡ್ತಾ ಇರ್ಬೋದು. ಈ ರೀತಿ ನಿಮಗೆ ಅಸ್ತರ್ ಕೊಡ್ತಾ ಇದ್ದೀವಿ. ಇದು ಕೂಡ 1 ಮೀಟರ್ ಇರುತ್ತೆ ಕಂಪ್ಲೀಟ್. ಆ್ಯಂಡ್ ಇದನ್ನು ಕೂಡ ಏನೇನು ಕೊಡ್ತಾ ಇದ್ದೀವಿ ಸೊ ಅದನ್ನೆಲ್ಲ ನಿಮಗೆ ಹಾಕ್ತಾ ಇದ್ದೀನಿ ಡೀಟೇಲ್ಸ್ ನೋಡಿ. ಮೇನ್ ಮುಖ್ಯವಾಗಿ ಈ
ರೀತಿ ನಿಮಗೆ ಒಂದು ಪುಷಪ್ ಬಟನ್ ಸಿಗುತ್ತೆ. ಪುಷಪ್ ಬಟನ್ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ನೀವು ನಾರ್ಮಲಿ ನೀವು ಇದು ವ್ಯಾನಿಟಿ ಬ್ಯಾಗ್ ಎಲ್ಲ ಯೂಸ್ ಮಾಡ್ಬೋದು. ಈ ರೀತಿ ಬಟನ್ಸ್ಗಳು ನಿಮಗೆ ಕಿಟ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಈ ರೀತಿ ಹ್ಯಾಂಗಿಂಗ್ ಕೊಡ್ತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿದಿರುತ್ತೆ, ನೀವು ನೋಡ್ತಾ ಇರ್ಬೋದು. ಒಳ್ಳೆ ಕ್ವಾಲಿಟಿದೆ, ಗೋಲ್ಡನ್ ಕಲರ್ದಿರುತ್ತೆ. ಇದು ಕೂಡ ಗೋಲ್ಡನ್ ಕಲರ್ದೇ ಕೊಡ್ತಾ ಇದ್ದೀವಿ, ಅಂದರೆ ನೀವು ಮಾಡೋಂಥ ಪ್ರಾಡಕ್ಟ್ ಚೆನ್ನಾಗಾಗಲಿ ಅಂತ ಹೇಳಿ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಜಿಪ್ಗಳನ್ನ ಕೊಡ್ತಾ ಇದ್ದೀವಿ. ಜಿಪ್ ನೀವು ನೋಡ್ತಾ ಇರ್ಬೋದು ಯಾವ ಕ್ವಾಲಿಟಿದಿದೆ ಅಂತ ಫಸ್ಟಿಗೆ ನೀವು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದೆ ಜಿಪ್ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಜಿಪ್ಗಳಾಯಿತು, ಮತ್ತು ಈ ರೀತಿ ಬಟನ್ಸ್ಗಳು ಕೊಡ್ತಾ ಇದ್ದೀವಿ. ಓಕೆ, ಸೊ ಈ ರೀತಿ ಬಟನ್ಸ್ಗಳು ಕೊಡ್ತಾ ಇದ್ದೀವಿ. ಈ ರೀತಿ ಬಟನ್ಸ್ಗಳು ಬರುತ್ತೆ ನಿಮಗೆ. ನೀವುಗಳನ್ನ ಈಸಿಲಿ ನೀವು ಮಾಡುವಂಥ ಪ್ರಾಡಕ್ಟಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿ ಹ್ಯಾಂಗಿಂಗ್ ಕೂಡ ನಿಮಗೆ ಸಿಗುತ್ತೆ. ಇದನ್ನು ಈಸಿಲಿ ನೀವು ಯೂಸ್ ಮಾಡ್ಕೋಬೋದು ಹ್ಯಾಂಗಿಂಗೋಸ್ಕರ. ಆ್ಯಂಡ್ ತುಂಬ ಚೆನ್ನಾಗಿ ನೀವು ಸುಮಾರು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಕೋಬೋದು. ಸೊ ಇದೆಲ್ಲೂ ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ, ಜಿಪ್ ಕೊಡ್ತಾ ಇದ್ದೀವಿ, ಗೋಲ್ಡನ್ ಕಲರ್ದು ಜಿಪ್ ಕೊಡ್ತಾ ಇದ್ದೀವಿ. ತುಂಬ ಡಿಫ್ರೆಂಟ್ ಆಗಿರುತ್ತೆ ಡಿಸೈನ್. ಇವತ್ತು ಈ ಸಾರಿ ನಾವು ಸ್ಟಾಕ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಈಸಿ ಟು ಕ್ಯಾರಿ ಇದೆ. ಸೊ ಇದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ನೀವು ಪರ್ಸು ಬ್ಯಾಗ್ ಮಾಡಿದಾಗ. ಇದು ನಿಮಗೆ ಜಿಪ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರದ್ದು ಕೂಡ ನಾವು ನಿಮಗೆ ಬಟನ್ಸ್ ಕೊಡ್ತಾ ಇದ್ದೀವಿ, ಪುಷಪ್ ಬಟನ್ ಅಂತ ಹೇಳ್ತೀವಿ. ಆ ಬಟನ್ ಕೊಡ್ತಾ ಇದ್ದೀವಿ. ಆ ಬಟನ್ ನೀವು ವ್ಯಾನಿಟಿ ಬ್ಯಾಗ್ ಎಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಇದರದ್ದು ಕೂಡ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಬಟನ್ಸ್ಗಳು ಕೊಡ್ತಾ ಇದ್ದೀವಿ. ನೀವೇನು ಹ್ಯಾಂಡಲ್ಸ್ಗಳನ್ನೆಲ್ಲ ಮಾಡ್ತೀರಿ, ಅಲ್ಲಿ ಸೈಡಲ್ಲಿ ಬಟನ್ಸ್ ಹಾಕಿರ್ತಾರೆ, ನೀವು ನೋಡಿರ್ಬೋದು. ಆ ಬಟನ್ಸ್ ಕೂಡ ನಾವು ಇಲ್ಲಿ 20 ಪೀಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಇದ್ರ ಜೊತೆಗೆ ಯೂಸ್ ಮಾಡೋದಕ್ಕೆ ಒಂದು ಏನು ಹ್ಯಾಂಗಿಂಗ್ಸ್ ಇರುತ್ತೆ, ಇವಾಗ ವೆನಿಟಿ ಬ್ಯಾಗ್ ಎಲ್ಲ ಹ್ಯಾಂಗ್ ಮಾಡ್ತೀವಿ ಸೈಡಲ್ಲಿ, ಹ್ಯಾಂಗಿಂಗ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲೂ ಕೂಡ ಅಡ್ಜಸ್ಟರ್ ಕೂಡ ಕೊಡ್ತಾ ಇದ್ದೀವಿ. ಬಟ್ ಅದೇ ಕೆಲವೊಂದು ಹೇಗಿರುತ್ತೆ ಅಂದರೆ ನಿಮಗೆ ಬೇಕಂದರೆ ಮೆಟಲಲ್ಲಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಸಿಲ್ವರ್ ಕಲರ್ ಅಂತ ಕೂಡ ಹೇಳ್ತೀವಿ. ಸೊ ಅದು ಬೇಕಂದರೆ ಅದನ್ನು ತೊಗೋಬೋದು, ಇಲ್ಲ ಅಂತಂದರೆ ಗೋಲ್ಡ್ ಅಂದರೆ ಗೋಲ್ಡ್ ತೊಗೋಬೋದು. ಬಟ್ ಈ ಒಂದು ಕಿಟ್ಟಲ್ಲಿ ಆಲ್ಮೋಸ್ಟ್ ನಿಮಗೆ ಏನೇನು ಸಿಗುತ್ತೆ ಅದೆಲ್ಲ ಗೋಲ್ಡ್ ಕಲರಲ್ಲೇ ಇರುತ್ತೆ. ಸೊ ಇವತ್ತು ಫ್ರೀ ಕಿಟ್ಗೋಸ್ಕರ ನಂಬರ್ ಬಂದ್ಬಿಟ್ಟು 12 ನಂಬರು. ಸೊ ತಪ್ಪದೆ ಮೆನ್ಷನ್ ಮಾಡಿ, ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಪ್ರಾಡಕ್ಟು ನೀವು ಮಾಡಿದ ಮೇಲೆ ಅಂತ. ಸೊ ಆಲ್ಮೋಸ್ಟ್ ಇವನ್ನೆಲ್ಲ ಕೊಡ್ತಾ ಇದ್ದೀವಿ ಐಟಮ್ಸ್ನ. ಸುಮಾರು ಐಟಮ್ಸ್ ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಆ್ಯಂಡ್ ಇದರದ್ದು ಕೂಡ ನಮ್ಮ ಒಂದು ಗ್ರೂಪ್ ಏನಿದೆ, ಗ್ರೂಪಲ್ಲಿ ಕೂಡ ನಾನು ಲೀಸ್ಟ್ ಹಾಕಿದ್ದೀನಿ. ಈ ರೀತಿ ಕಿಟ್ಟಲ್ಲಿ ಏನೇನು ನಿಮಗೆ ಸಿಗುತ್ತೆ ಅಂತ ಎಲ್ಲ ಮಾಹಿತಿ ಇದೆ. ಆ್ಯಂಡ್ ಇವಾಗ ಬರೋಣ ಮೇನ್ ಮುಖ್ಯವಾಗಿ ಕೋರ್ಸ್ ಬಗ್ಗೆ. ನಾವು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ. ಇಲ್ಲಿ ಮೇನ್ ಮುಖ್ಯವಾಗಿ ಮೋಟಿವ್ ಏನಂತಂದರೆ ಕ್ಲಾಸ್ ನಡೆಸೋದಿರಲಿಲ್ಲ. ಸುಮಾರು ಹೆಣ್ಮಕ್ಳು ನಮ್ಮ ಹತ್ರ ಕಿಟ್ ತೊಗೊತಾ ಇದ್ದೀರಿ, ಬಟ್ ಆದರೆ ಪರ್ಫೆಕ್ಷನ್ ಬರ್ತಾ ಇಲ್ಲ ನೀವು ಮಾಡೋಂಥ ಪ್ರಾಡಕ್ಟಲ್ಲಿ. ಸೊ ಹೀಗಾಗಿ ಕಂಪ್ಲೀಟ್ ಮಾಹಿತಿ ನಾವು ಅಲ್ಲಿ ಕೊಡೋದಕ್ಕೆ ಇಷ್ಟ ಪಡ್ತಾ ಇದ್ದೀವಿ. ಯಾಕಂದರೆ ನಿಮಗೆ ಕಿಟ್ಟನ್ನು ಕೊಟ್ಬಿಡ್ತೀವಿ, ಬಟ್ ಆದರೆ ಪ್ರಾಡಕ್ಟ್ ನಿಮಗೆ ಮಾರ್ಕೆಟಲ್ಲಿ ಮಾರೋದಕ್ಕೆ ಕಾಂಪಿಟೇಷನ್ ತುಂಬ ಇದೆ. ಆ ಕಾಂಪಿಟೇಷನ್ದಲ್ಲಿ ನಿಮ್ಮ ಪ್ರಾಡಕ್ಟು ಕೂಡ ಸೇಲ್ ಆಗಬೇಕು ಅಂತಂದರೆ ಪರ್ಫೆಕ್ಷನ್ ತುಂಬಾ ಇಂಪಾರ್ಟೆಂಟು, ಫಿನಿಶಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ನೀವೇನಾದರೂ ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ ಅಂದರೆ ಅದು ಫಿನಿಶಿಂಗ್ ಚೆನ್ನಾಗಿರ್ಬೇಕು ಮೇನ್ ಮುಖ್ಯವಾಗಿ. ಅಂದಾಗ ಮಾತ್ರ ನೀವು ಮಾರ್ಕೆಟಲ್ಲಿ ಕಾಂಪೀಟ್ ಮಾಡ್ಬೋದು. ಓಕೆ, ಸೊ ಜಾಸ್ತಿ ಆರ್ಡರ್ ಬರಬೇಕಂತ ನಾವು ಅನ್ಕೋತೀವಿ, ಬಟ್ ಆದರೆ ಎಫರ್ಟ್ ಹಾಕಲ್ಲ ಅಂತಂದರೆ ಸೊ ಆರ್ಡರ್ಸ್ಗಳು ಹೇಗೆ ಬರುತ್ತೆ. ಸೊ ಮೇನ್ ಮುಖ್ಯವಾಗಿ ನಿಮ್ಮ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡಬೇಕು. ಈ ಸುಮಾರು ಜನಕ್ಕೆ ಪ್ರಾಡಕ್ಟ್ ಮಾಡೋಕ್ಕೆ ಬರ್ತಿಲ್ಲ, ಹೀಗಾಗಿ ನಾವೊಂದು ಬೇಸಿಕ್ ಪ್ರೈಸ್ ಇಟ್ಟಿದ್ವಿ, ತುಂಬ ಜಾಸ್ತಿ ಇಟ್ಟಿಲ್ಲ. ಬಟ್ ಅಷ್ಟು ಪ್ರೈಸಲ್ಲಿ ಸುಮಾರು ಐಟಮ್ಸ್ಗಳು ನಾವು ಕಲಿಸ್ತಾ ಇದ್ದೀವಿ. ಪ್ರಾಕ್ಟೀಸ್ ಕೂಡ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಇರುತ್ತೆ ಈ ಒಂದು ಗ್ರೂಪ್ಗಳಲ್ಲಿ. ಆ್ಯಂಡ್ ಇದರದ್ದು ಕೂಡ ನಿಮಗೆ ಪರ್ಸನಲ್ ಏನಾದರೂ ನಿಮ್ಗೆ ಕೇಳೋದಿದ್ರು ಕೂಡ ನೀವು ನಮಗೆ ಎನಿ ಟೈಮ್ ಕೇಳ್ಬೋದು. ಆ್ಯಂಡ್ ಪ್ರತಿ ವಾರ ನಿಮಗೆ ಕ್ಲಾಸ್ ಇರುತ್ತೆ, ಮತ್ತು ನಿಮಗೆ ಪ್ರಾಕ್ಟೀಸ್ ಇರುತ್ತೆ. ಆ್ಯಂಡ್ ಅದರದ್ದು ಕೂಡ ಗ್ರೂಪ್ ಡಿಸ್ಕಷನ್ ಕೂಡ ಮಾಡ್ತಾ ಇದ್ದೀವಿ. ಸೊ ಈ ಗ್ರೂಪ್ ಡಿಸ್ಕಷನಲ್ಲಿ 1 ವೀಕಲ್ಲಿ ಏನು ಕಲ್ತಿದ್ದೀರಿ, ಅದರಲ್ಲಿ ಏನಾದರೂ ಡೌಟ್ ಇದೆ ನೀವು ನಮಗೆ ಕೇಳ್ಬೋದು. ಸೊ ಇದರದ್ದು ಕೂಡ ನಿಮಗೆ ವೆಬ್ಸೈಟ್ ಹೇಗೆ ಮಾಡ್ಕೊಳ್ಳೋದು ನಿಮ್ಮದು, ಮತ್ತು ನಿಮ್ಮದು ಮಾರ್ಕೆಟಿಂಗ್ ಹೇಗೆ ಮಾಡ್ಕೊಳ್ಳೋದು, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋದು ಕೂಡ ಏನೇನು ನಾವು ತಪ್ಪುಗಳು ಮಾಡಬಾರ್ದು, ಮತ್ತು ಯಾವ ರೀತಿ ನಾವು ವರ್ಕ್ ಮಾಡಬೇಕು, ಕಂಪ್ಲೀಟ್ ಒಂದು ಬಿಸ್ನೆಸ್ ನಿಮ್ಮದು ರನ್ ಆಗೋವರೆಗೂ, ನಿಮ್ಮದು ಸ್ಟಾರ್ಟ್ ಆಗೋವರೆಗೂ ನಾವು ಕೂಡ ನಿಮ್ಮ ಜೊತೆ ಹೆಲ್ಪ್ ಮಾಡ್ತಾ ಇರ್ತೀವಿ, ಗೈಡ್ ಮಾಡ್ತಾ ಇರ್ತೀವಿ. ಸೊ ಇದು ಒಟ್ಟಾರೆ 3 ತಿಂಗಳ ಕ್ಲಾಸ್ ಅಂತ ಹೇಳ್ತೀವಿ, ಬಟ್ ಆದರೆ 6 ತಿಂಗಳವರೆಗೂ ನಾವು ನಿಮ್ಮ ಜೊತೆಲಿ ಇರ್ತೀವಿ, ನಿಮಗೆ ಆರ್ಡರ್ಸ್ ಬರೋವರೆಗೂ. ನಂತರ ನೀವು ಮಾಡ್ಕೊಂಡು ಹೋಗ್ತೀರಾ ಕೆಲಸನ. ಸೊ ಅಲ್ಲಿವರೆಗೂ ನಾವು ಹೆಲ್ಪ್ ಮಾಡ್ಬೋದು. ಸೊ ಯಾರಾದರೂ ನಿಜವಾಗ್ಲೂ ಎಫರ್ಟ್ ಹಾಕ್ತೀವಿ, ನಮಗೆ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅಂದರೆ ಡೆಫಿನೆಟ್ಲಿ ನೀವು ನಮ್ಮ ಕೋರ್ಸ್ನ ತೊಗೋಬೋದು. ಸೊ ಅದರಲ್ಲಿ ಸುಮಾರು ಮಾಹಿತಿಗಳು ನಿಮಗೆ ಕಲಿಯೋದಕ್ಕೆ ಸಿಗುತ್ತೆ. ಆ್ಯಂಡ್ ಇದನ್ನು ಕೂಡ ನಿಮ್ಮ ಬಿಸ್ನೆಸ್ ಮುಂದುವರ್ಸ್ಕೊಂಡು ಹೋದರೆ ಅದಕ್ಕೆ ಏನೇನು ಬೆನಿಫಿಟ್ ಇದೆ ಇವಾಗ ಮಾರ್ಕೆಟಲ್ಲಿ, ಸೊ ಏನೇನು ನಿಮ್ಮ ಲಾಭ ಇದೆ, ಯಾವ ರೀತಿ ನೀವು ಆ ಲಾಭಗಳನ್ನ ತೊಗೋಬೋದು, ಸುಮಾರು ಮಾಹಿತಿಗಳು ಗೊತ್ತಾಗುತ್ತೆ ಈ ಒಂದು ಕೋರ್ಸಲ್ಲಿ. ಕೇವಲ ಕೋರ್ಸ್ ಅಂದ ತಕ್ಷಣ ನಿಮಗೆ ನಾನು ಪ್ರಾಡಕ್ಟ್ ಮಾಡೋದು ಕಲಿಸ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು. ಸೊ ಅದಲ್ಲ ಮೇನ್ ಮೋಟಿವು. ನಿಮ್ಮ ಪ್ರಾಡಕ್ಟ್ ಬಂದು ನೀವು ಮಾಡೋದು ಕಲಿತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ಬಟ್ ಅದ್ರ ಮೇನ್ ಬರೋದು ಮಾರ್ಕೆಟಿಂಗ್, ಪ್ರೈಸಿಂಗ್, ಸೆಲ್ಲಿಂಗ್ ಯಾವ ರೀತಿ ಮಾಡಬೇಕು ಅಂತ. ಸೊ ಎಲ್ಲ ಒಂದು ಟ್ರಿಕ್ಸ್ಗಳನ್ನೆಲ್ಲ ನಾನು ಹೇಳ್ಕೊಡ್ತೀನಿ, ಯಾವ ರೀತಿ ಟಿಪ್ಸ್ಗಳನ್ನೆಲ್ಲ ಹೇಳ್ತೀನಿ, ಟ್ರಿಕ್ಸ್ಗಳನ್ನ ಹೇಳ್ತೀನಿ. ಅವುಗಳನ್ನ ಫಾಲೋ ಮಾಡಿದರೆ ನಿಮ್ಮದು ಕೂಡ ಬಿಸ್ನೆಸ್ಸು ತುಂಬ ಚೆನ್ನಾಗಿ ರನ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾವು ಕೂಡ ಏನಾದರೂ ಮಾಡಬೇಕಂತ ಅಂತ ಇದ್ದೀರಿ, ಬಟ್ ಅದೇ ಜಾಯಿನ್ ಆಗಬೇಕು ಬೇಡವಂತ ಕೂಡ ಕನ್ಫ್ಯೂಸ್ ಇದ್ದೀರಿ ಅಂದರೆ ಸೊ ಡೆಫಿನೆಟ್ಲಿ ಜಾಯ್ನ್ ಆಗಿ. ಬ್ಯಾಗ್ ಮೇಕಿಂಗ್, ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕ್ಲಾಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ.
ಸೊ ಹಾಗಾದರೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಕ್ಲಾಸ್ ಜಾಯಿನ್ ಮಾಡ್ಕೋಬೋದು. ಬಟ್ ಅದರಲ್ಲಿ ತುಂಬ ದೊಡ್ಡ ಪ್ರಾಡಕ್ಟ್ಗಳನ್ನ ಮಾಡೋದು ಹೇಳ್ತಾ ಇರ್ತೀವಿ. ತುಂಬ ಚಿಕ್ಕ ಚಿಕ್ಕ ಪ್ರಾಡಕ್ಟ್ ಅದು ಕೂಡ ತುಂಬಾ ಅಂದರೆ ತುಂಬಾ ಡೀಪಾಗಿ ನಾವು ನಾಲೆಜ್ ಕೊಡ್ತಾ ಇದ್ದೀವಿ. ಸುಮಾರು ಐಟಮ್ಸ್ಗಳನ್ನ ರೆಡಿ ಮಾಡ್ಬೋದು ನಾವು ಹೇಳೋ ಕ್ಲಾಸಿಂದ. ಸೊ ಈಸಿಲಿ ನೀವು ಮಾರ್ಕೆಟಿಂಗ್ ಮಾಡ್ಕೋಬೋದು. ಪ್ಯಾಕೇಜಿಂಗ್ ಹೇಗೆ ಮಾಡಬೇಕು, ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಹೋಲ್ಸೇಲರ್ ಮುಖ್ಯವಾಗಿ ನಮ್ಗೆ ಎಲ್ಲಿ ಸಿಗ್ತಾರೆ, ಇವೆಲ್ಲ ಮಟೀರಿಯಲ್ ಯಾರ ಕಡೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ಹೇಗೆ ತೊಗೊಂಡು ಹೇಗೆ ಕೆಲಸ ಮಾಡಬೇಕು ಎಲ್ಲರದ್ದು ಕೂಡ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತಾ ಇದ್ದೀವಿ ಈ ಕೋರ್ಸಲ್ಲಿ. ಹೀಗಾಗಿ ತುಂಬ ಈಸಿ ಆಗುತ್ತೆ ನೀವು ಸ್ಟಾರ್ಟ್ ಮಾಡಿರುವಂಥ ಬಿಸ್ನೆಸ್ ರನ್ ಮಾಡ್ಕೊಳ್ಳೋದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ಮತ್ತು ಇದೊಂದು ಕೂಡ ಬಿಸ್ನೆಸ್ ಕಾರ್ಡ್ಸ್ಗಳನ್ನ ಹೇಗೆ ಮಾಡೋದು, ನೀವೇ ಮಾಡ್ತೀವಿ ಅಂದರೂ ಕೂಡ ಹೇಗೆ ಮಾಡ್ಬೋದು, ಅಥವಾ ಹೊರಗಡೆ ಮಾಡಿಸ್ಬೇಕಂದ್ರೆ ಎಲ್ಲಿ ಮಾಡಿಸ್ಬೇಕು, ಸೊ ಎಲ್ಲ ಮಾಹಿತಿ ಸಿಗುತ್ತೆ ನಿಮಗೆ ಕೋರ್ಸಲ್ಲಿ. ಕೇವಲ ಕೋರ್ಸ್ ಅಂದರೆ ಕೇವಲ ನಾವು ನಿಮಗೆ ಹೊಲಿಯೋದು ಕಲಿಸ್ತೀವಿ ಅಂತ ಅಲ್ಲ, ಮೇನ್ ಮಾರ್ಕೆಟಿಂಗಲ್ಲಿ ಹೇಗೆ ಮಾಡ್ಕೋಬೇಕು, ಆರ್ಡರ್ಸ್ ಹೇಗೆ ಬರುತ್ತೆ, ಸೊ ಅದ್ರ ಬಗ್ಗೆ ನಾಲೆಜ್ ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ಡೌಟ್ ಇದೆ ಇನ್ನೂ ಅಂತಂದರೆ ನೀವು ನಮ್ಮ ಕಾಮೆಂಟಲ್ಲಿ ಕೇಳಿ, ಇಲ್ಲಾಂದರೆ ನೀವು ನಮಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಕೊಟ್ಟಿರೋ ನಂಬರ್ಗೆ. ಆ್ಯಂಡ್ ನಮ್ಮಲ್ಲಿ ಇವಾಗ ಸ್ಕ್ರಂಚಿ ಕ್ಲಾಸಸ್ ನಡೀತಾ ಇದೆ, ಹೇರ್ ಬೋ ಕ್ಲಾಸಸ್ ನಡೀತಾ ಇದೆ, ಮತ್ತು ಬ್ಯಾಗ್ ಕ್ಲಾಸಸ್ ನಡೀತಾ ಇದೆ. ಬ್ಯಾಗು ಮತ್ತು ಪರ್ಸು, ಪೌಚು ಎಲ್ಲ ಐಟಮ್ಸ್ ಬಂತು ಅದರಲ್ಲಿ. ಓಕೆ, ಸೊ 1-2 ಅಲ್ಲ, ಬಟ್ ಅದು ಹೇರ್ ಬೋ ಸ್ಕ್ರಂಚಿ ಅದಕ್ಕಿಂತ ಡಿಫ್ರೆಂಟ್ ಇರುತ್ತೆ. ಬಟ್ ಬಾಕಿ ಉಳಿದಿರೋದೆಲ್ಲ ಬ್ಯಾಗ್ ಕ್ಲಾಸಸ್ಸಲ್ಲೇ ಬರುತ್ತೆ. ಸೊ ಅದರಲ್ಲಿ ನಿಮಗೆ ದೊಡ್ಡ ದೊಡ್ಡ ಐಟಮ್ಸ್ಗಳು ಕಲಿಯೋದಕ್ಕೆ ಸಿಗುತ್ತೆ. ಹೇರ್ ಬೋಸಲ್ಲಿ ಡಿಫ್ರೆಂಟ್ ಹೇರ್ ಬೋಸ್ಗಳು ನಾನು ಪ್ರಾಡಕ್ಟ್ ನಾಲೆಜು, ಫ್ಯಾಬ್ರಿಕ್ ನಾಲೆಜು ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇವೆಲ್ಲ ಮಟೀರಿಯಲ್ ನಿಮಗೆ ಹೋಲ್ಸೇಲಲ್ಲಿ ಎಲ್ಲಿ ಸಿಗುತ್ತೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು, ಸೊ ಹೇಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತು ನಿಮಗೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೋಬೇಕು, ಪ್ಯಾಕಿಂಗ್ ಮಾಡುವಾಗ ಯಾವ ಮಟೀರಿಯಲ್ ನಾವು ತೊಗೋಬೇಕು, ಯಾವ್ಯಾವ ಪ್ಲಾಟ್ಫಾರ್ಮ್ಗೆ ಯಾವ್ಯಾವ ರೀತಿ ಮಟೀರಿಯಲ್ ಬೇಕಾಗುತ್ತೆ, ಸೊ ಎಲ್ಲ ಮಾಹಿತಿ ಕ್ಲಾಸಲ್ಲಿ ಸಿಗುತ್ತೆ. ಸೊ ಒಂದು ವಾರದಲ್ಲಿ 2 ಕ್ಲಾಸ್ ಇರುತ್ತೆ ನಮ್ಮದು. ಕ್ಲಾಸ್ ಆದಮೇಲೆ 2 ಪ್ರಾಕ್ಟೀಸ್ ಇರುತ್ತೆ ನಿಮ್ಮದು. ನಂತರ ಗ್ರೂಪ್ ಡಿಸ್ಕಷನ್ ಕೂಡ ನಾವು ಮಾಡ್ತೀವಿ. ಸೊ ಅದರಲ್ಲಿ ಯಾರಿಗಿದೆ ಏನೋ ಡೌಟ್ ಇದೆ ನೀವು ಗ್ರೂಪಲ್ಲಿ ಕೇಳ್ಬೋದು. ನಂತರ ನಿಮ್ಮದು ಬಿಸ್ನೆಸ್ ಹೇಗೆ ನಡೀತಾ ಇದೆ ಪ್ರತಿಯೊಂದೆಲ್ಲ ಡಿಸ್ಕಸ್ ನಡೆಯುತ್ತೆ. ಎಲ್ಲಿ ಏನೋ ಮಿಸ್ಟೇಕ್ ಆಗ್ತಾ ಇದೆ, ಸೊ ನಾವು ಕೂಡ ನಿಮಗೆ ಗೈಡ್ ಮಾಡ್ತೀವಿ. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಮನೇಲಿ ಏನಾದರೂ ಕೆಲಸ ಮಾಡಿ ಅಂತ. ಸೊ ಐ ಹೋಪ್ ನಾನು ಮಾಡ್ತಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹೊಸಬ್ರಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಈ ಕಿಟ್ ಯಾರಿಗಾದ್ರೂ ಬೇಕು ಅಂತಂದರೆ ಪ್ಲೀಸ್ ಇವತ್ತೇ ಕಾಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಆ್ಯಂಡ್ ಆರ್ಡರ್ ಬುಕ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.